ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳುಗಳು ಕಳೀತಾ ಇದೆ. ರಾಜ್ಯದ ಜನ ಸಾಕಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ರಾಜ್ಯದ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು. 15 ತಿಂಗಳಲ್ಲಿ ಈ ಸರ್ಕಾರದ ಬಗ್ಗೆ ಏನು ವಿಶ್ವಾಸವನ್ನು ಇಟ್ಕೊಂಡಿದ್ದರು ರಾಜ್ಯದ ಜನ, ಆ ರಾಜ್ಯದ ಜನ ಇವತ್ತು ಈ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆಯೂ ಸಹ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಅಹಿಂದ ಹೆಸರು ಹೇಳಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ, SCP TSP ಹಣ ಒಂದಲ್ಲ ಎರಡಲ್ಲ 24,500 ಕೋಟಿ ಹಣವನ್ನು ಅವರ ಗ್ಯಾರಂಟಿಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಇದರ ಮುಖೇನ ಈ ನಾಡಿನ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ ಅಂತಕ್ಕಂಥದ್ದು ನಾವು ನೇರವಾಗಿ ಇವತ್ತು ಆರೋಪವನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇತ್ತು. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ದೂರು ಹೇಳೋ ಮುಖೇನ ಸಮಯವನ್ನು ವ್ಯರ್ಥ ಮಾಡಿದರು. ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಸಹಕಾರವನ್ನು ನೀಡಲಿಲ್ಲ. ಮತ್ತೊಂದು ಕಡೆ ಹಗರಣಗಳ ಸರಮಾಲೆ, ಮೈಸೂರಿನಲ್ಲೇ ಆಗಿರ್ತಕ್ಕಂಥ ಮೂಢ ಹಗರಣ, ಇದ್ರ ಬಗ್ಗೆ ಹೆಚ್ಚು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸೋಮವಾರ ನಂತರದಲ್ಲಿ ನಾವು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ತೇವೆ. ಆದರೆ ಮೂಢ ಹಗರಣದ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಯಾವ RTI ಆ್ಯಕ್ಟಿವಿಸ್ಟ್ಗಳು ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ, ಅವರ ಕುಟುಂಬಕ್ಕೆ ಲಾಭ ಆಗಿದೆ, ಕಾನೂನುಗಳನ್ನು ಗಾಳಿಗೆ ತೂರಿ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ, ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೋ ಅಂಥ RTI ಆ್ಯಕ್ಟಿವಿಸ್ಟ್ಗಳ ವಿರುದ್ಧನೇ ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮುಖಂಡರಿಂದ ಮೈಸೂರಿನಲ್ಲಿ ಕಂಪ್ಲೇಂಟ್ ಕೊಡಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಮಗೂ ಕೂಡ ಆಶ್ಚರ್ಯ ಆಗಿದೆ. ಯಾಕೆಂದರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಿಂದೆ 5 ವರ್ಷಗಳ ಮುಖ್ಯಮಂತ್ರಿಗಳಾದಾಗ ಆರೋಪಗಳು ಬಂದಿತ್ತು, ಭ್ರಷ್ಟಾಚಾರದ ಆರೋಪಗಳು. ಆದರೆ ಈ ಗಾತ್ರದ ಆರೋಪಗಳು ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಬಂದಿರಲಿಲ್ಲ. ಎಲ್ಲರಿಗೂ ಕೂಡ ಉಬ್ಬೇರಿಸುವ ರೀತಿಯಲ್ಲಿ, ಆಶ್ಚರ್ಯ ಆಗೋ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ 187 ಕೋಟಿ ರೂಪಾಯಿಗಳನ್ನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿ, ಯಾವಾಗ ಅಕೌಂಟ್ ಆಫೀಸರ್ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಮೇ 26ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಸಿಕ್ಕಂಥ ಡೆತ್ ನೋಟ್, ಅದು ದಟ್ ಈಸ್ ಅ ಬೇಸಿಸ್. ಯಾವಾಗ ಸ್ಯೂಸೈಡ್ ನೋಟನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದಾದ ನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು, ಅನೇಕ ಹೊಸ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು. ಯಾವಾಗ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಸಿಕ್ತು, ನಾವು ಆರೋಪವನ್ನು ಮಾಡಿದ್ರೆ ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, BJPಯವ್ರಿಗೆ ಮಾಡೋದಕ್ಕೆ ಬೇರೇನು ಕೆಲಸ ಇಲ್ಲ, ಒಬ್ಬ ಹಿಂದುಳಿದ ಮುಖಂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅಂಥೇಳಿ ಸಹಿಸೋದಕ್ಕೆ ಆಗದೇ ನನ್ನ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂಥೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದರು. ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಡೆತ್ ನೋಟ್ ಇದೆ. ಆ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ? ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸ್ಪಷ್ಟವಾಗಿ ಡೆತ್ ನೋಟ್ ಮೊದಲ ಪುಟದಲ್ಲೇ ಇದೆ. ಆದರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಸರ್ಕಾರದಲ್ಲಿ ಯಾವುದೇ ಹಗರಣ ಇಲ್ಲ ಅಂಥೇಳಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.
ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 3 ಕೋಟಿಗಿಂತ ಹೆಚ್ಚು ಹಣ ಅವ್ಯವಹಾರ ಆದರೆ ಅದು ಬಟ್ ಡಿಫಾಲ್ಟ್ ಸಿ ಬಿ ಐಗೆ ಹೋಗ್ತದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೆಟ್ರ್ ಪತ್ರ ಸಿ ಬಿ ಐಗೆ ಬರೆದ ಮೇಲೆ ಸಿ ಬಿ ಐ ಎಫ್ ಐ ಆರ್ ರಿಜಿಸ್ಟ್ರ್ ಮಾಡ್ತದೆ. ತದನಂತರದ ಸಿ ಬಿ ಐ ತನಿಖೆ ನಡೆಸೋ ಟೈಮಲ್ಲಿ ಇವರು ಎಸ್ ಐ ಟಿನೂ ಕೂಡ ಮಾಡ್ತಾರೆ. ಸಿ ಬಿ ಐಗೆ ಬರೆದ ಮೇಲೆ ಸಿ ಬಿ ಐ ಎಫ್ ಐ ಆರ್ ರಿಜಿಸ್ಟ್ರ್ ಮಾಡ್ತದೆ. ತದನಂತರದ ಸಿ ಬಿ ಐ ತನಿಖೆ ನಡೆಸೋ ಟೈಮಲ್ಲಿ ಇವರು ಎಸ್ ಐ ಟಿನೂ ಕೂಡ ಮಾಡ್ತಾರೆ. ಆದರೆ ಎಸ್ ಐ ಟಿ ಬಗ್ಗೆ ತಮ್ಗೆ ಗೊತ್ತಿರಲಿ, 2 ತಿಂಗಳಲ್ಲಿ 1 ದಿನ ಅಂದಿನ ಸಚಿವರು ನಾಗೇಂದ್ರ ಅವರಿಗಾಗಲಿ, ಆ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದದ್ದಲ್ ಅವರಾಗಿ ಯಾರೂ ಕೂಡ ನೋಟಿಸನ್ನು ಕೊಡೋದಿಲ್ಲ, ತನಿಖೆಗೂ ಕೂಡ ಕರೆಯೋದಿಲ್ಲ, ವಿಚಾರಣೆಗೆ ಬನ್ನಿ ಅಂತಲೂ ಕೂಡ ಕರೆಯೋದಿಲ್ಲ. ಒಪ್ಕೊಳ್ತಾನೆ, ಎಸ್ ಐ ಟಿ ಯಾವಾಗ ತನಿಖೆ ಶುರುವಾಯಿತು, ಪಾಪ ಕೆಲವು ಅಧಿಕಾರಿಗಳನ್ನು ಅಪರಾಧ ಮಾಡಿರ್ತಕ್ಕಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ, ಕೆಲವರು ಆಗಿರ್ಬೋದು. ಆದರೆ ಅದೇ ದೊಡ್ಡ ಘನಕಾರ್ಯ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು. ನಾಗೇಂದ್ರ ಅವ್ರಿಗಾಗಲಿ ದದ್ದಲ್ಲಾಗಲಿ ಒಂದು ನೋಟಿಸ್ ಕೊಡೋದಿಲ್ಲ. ಯಾವಾಗ ಸಿ ಬಿ ಐ ತನಿಖೆ ನಡೆಸೋಕ್ಕೆ ಶುರು ಮಾಡ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಬಿಗಿ ಆಗ್ತದೋ, ಆಗ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ದದ್ದಲ್ ಕೂಡ ಈಗ ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಈಗ ಅದರ ಕಾವು ಇವತ್ತು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಈಗ ಬಿಸಿ ತಟ್ತಾ ಇದೆ. ನಿನ್ನೆ ದಿನ ಅವರ ಪತ್ರಿಕಾಗೋಷ್ಠಿ ನಾನು ಗಮನಿಸ್ತಾ ಇದ್ದೆ. ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು? ಹೌದು, ಭ್ರಷ್ಟಾಚಾರ ಆಗಿದೆ ಅಂತ ಈಗ ಒಪ್ಕೊಳ್ತಾರೆ. ಸದನದಲ್ಲೂ ಕೂಡ ನಮ್ಮ ಒತ್ತಡಕ್ಕೆ ಮಣಿದು ಹೇಳ್ತಾರೆ, ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಆದರೆ ಅಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ 187 ಕೋಟಿ ಅಲ್ಲ, 85 ಕೋಟಿ 64 ಲಕ್ಷ ಅಂತೇಳಿ ಒಪ್ಕೊಳ್ತಾರೆ. ಅಂದರೆ ಮೊದಲ ಬಾರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ಮತ್ತೊಂದು ಹೇಳ್ತಾರೆ, ಇದು ಅಧಿಕಾರಿ ಮಟ್ಟದಲ್ಲಾಗಿದೆ ಹೊರತು, ಅಧಿಕಾರಿಗಳ ಮಟ್ಟದಲ್ಲಾಗಿದೆ ಹೊರತು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮತ್ತು ಸಚಿವರು ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಪಡೆದುಕೊಂಡ್ರಿ? ಹಾಗಾದರೆ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಿ? ಹಾಗಾದ್ರೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಸಂಬಂಧ ಇಲ್ವಾ? ಹಾಗಾದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾಕಿದೆ ವ್ಯವಸ್ಥೆ? ಇದು ಅಧಿಕಾರ ಶಾಸಕಾಂಗ ಒಂದು ಕಡೆ ಇದ್ದರೆ ಅಧಿಕಾರಿಗಳು ಅಷ್ಟೇ ಹಗರಣ ಮಾಡಿದ್ದಾರೆ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳ ಈ ಹೇಳಿಕೆ? ಏನು ಹಗರಣ ಆಗಿದೆ, ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ನಾಗೇಂದ್ರ ಅವ್ರನ್ನ, ದದ್ದಲ್ ಅವ್ರನ್ನ, ಇತರ ಸಚಿವರನ್ನು ಕಾಪಾಡ್ತಕ್ಕಂಥ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಯಾಕೆ ಕೇಳ್ಬೋದು ನೀವು. ಯಾಕೆ ನೀವು ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರನ್ನ ಮತ್ತೊಬ್ಬರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾಗೇಂದ್ರ ಅವ್ರು ಏನಾದ್ರು ಬಾಯ್ ಬಿಟ್ಟರೆ, ಮಾಜಿ ಸಚಿವರು ನಾಗೇಂದ್ರ ಅವ್ರು ಬಾಯ್ ಬಿಟ್ಟರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ. ಹಾಗಾಗಿ ಈ ಆತಂಕದಲ್ಲಿ ಇವೆಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾನಂತೂ ಕೇಳಿರಲಿಲ್ಲ ಸೋಮಲಿಂಗಣ್ಣ, ಮುಖ್ಯಮಂತ್ರಿಗಳು ಸದನ ನಡೀತಾ ಇದೆ, ಸದನ ನಡೀಬೇಕಾದ್ರೆ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಸದನದಲ್ಲೇ ಉತ್ತರ ನೀಡಬೇಕಿತ್ತು. ನಿಜವಾಗ್ಲೂ ಕೂಡ ನೀವು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಆಗಿದ್ದರೆ ಸದನದಲ್ಲಿ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದ ಮುಖೇನ ರಾಜ್ಯದ ಜನಕ್ಕೆ ಉತ್ತರ ನೀಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಕರೀತಾರೆ. ಒಬ್ಬರು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಮುಖ್ಯಮಂತ್ರಿಗಳನ್ನೇ ಸಮರ್ಥನೆ ಮಾಡ್ಕೊಳ್ತಾರೆ. ಮುಖ್ಯಮಂತ್ರಿಗಳನ್ನು ಬೇರೆ ಯಾರು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಅವರು ಸಚಿವರು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಅಧಿವೇಶನದಲ್ಲಿ ಸದನದಲ್ಲಿ ಅವರ ಶಾಸಕರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಮುಖ್ಯಮಂತ್ರಿಗಳೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಈ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಹಗರಣನೇ ಆಗಿಲ್ಲ ಅಂತ ಹೇಳ್ತಿದ್ದಂಥ ಮುಖ್ಯಮಂತ್ರಿಗಳು, ಅಧಿಕಾರಿಗಳೇ ಮಾತ್ರ ಮುಳುಗಿದ್ದಾರೆ ಹಗರಣದಲ್ಲಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ನಾಗೇಂದ್ರ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ತಾರೆ. ಈಗ ಈ ಹಗರಣಕ್ಕೂ ಹಣಕಾಸಿನ ಇಲಾಖೆಗೂ ಸಂಬಂಧ ಇಲ್ಲ. ಯಾಕೆ ಈ ಹಗರಣಕ್ಕೂ ಹಣಕಾಸಿನ ಇಲಾಖೆಗೆ ಸಂಬಂಧ ಇದೆ ಅಂತ ಆದರೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ. ಕಾರಣ ಅಂತ ಹೇಳಿದ್ರೆ ಇವರೇ ಹಣಕಾಸಿನ ಸಚಿವರು. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ,
ಅಧಿಕಾರಿಗಳೇನು ಅವ್ಯವಹಾರ ಮಾಡಿದ್ದಾರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇವತ್ತು ಎರಡು ಕಾರಣಕ್ಕೆ ಅಧಿಕಾರಿಗಳೇ ಹಗರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಒಂದು, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳು ಆಟ ಆಡುತ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳದನ್ನು ದುರುಪಯೋಗಿಸ್ಕೊಂಡು ಹಗರಣ ಮಾಡ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಮುಖ್ಯಮಂತ್ರಿಗಳು ಸಚಿವರು ಮೌಖಿಕ ಒಪ್ಪಿಗೆ ಇರ್ತದೆ ಆವಾಗಲೂ ಕೂಡ ಇಂಥ ಹಗರಣಗಳು ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಹಗರಣ ಭ್ರಷ್ಟಾಚಾರ ಹಗರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಏನಿದೆ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದುರ್ಬಳಕೆ ಏನಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿರೋ ಪ್ರಕಾರ ಈ ಹಣವನ್ನು ದೋಚಿರ್ತಕ್ಕಂಥ ಹಣದಿಂದ ಇವತ್ತು ಹೆಂಡವನ್ನು ಖರೀದಿ ಮಾಡಿ ಆ ಹಣವನ್ನು ಬಳ್ಳಾರಿಯಲ್ಲೂ ಕೂಡ ಉಪಯೋಗಿಸಿದ್ದಾರೆ, ಹೆಂಡವನ್ನು ಹೊರ ರಾಜ್ಯದಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ ಯಾರು ಹೊಣೆಗಾರರಾಗಿದ್ರೆ? ಅಧಿಕಾರಿಗಳು ಹೊಣೆಗಾರರ? ಈ ದೇಶದ ಇತಿಹಾಸದಲ್ಲಿ ಯಾವತ್ತಾದರೂ ನಡೆದಿದೆಯಾ ಈಗ ಈ ಥರ ಘಟನೆ ನಡೆದಿದೆಯೇನ್ರಿ? ಸರ್ಕಾರದ ಹಣವನ್ನು ಲೂಟಿ ಮಾಡಿ ಯಾರೋ ಅಧಿಕಾರಿಗಳು, ಮುಖ್ಯಮಂತ್ರಿಗಳ ಪ್ರಕಾರನೇ ಕೇಳೋದಾದರೆ ಯಾರೋ ಅಧಿಕಾರಿಗಳು ಹಣವನ್ನು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ, ಯಾವ ಕಂಪ್ನಿಗಳು ಅಸ್ತಿತ್ವವೇ ಇರಲಿಲ್ಲ ಅಂಥ ಕಂಪ್ನಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಆ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿ ಹಣವನ್ನು, ಆ ಬ್ಯಾಂಕ್ ಅಕೌಂಟಿಂದ ನೂರಾರು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಆ ಹಣವನ್ನು ವಿಡ್ರಾ ಮಾಡಿ ಅದರಿಂದ ಹೆಂಡ ಖರೀದಿ ಮಾಡ್ತಾರೆ, ಚುನಾವಣೆಗೆ ಬಳಸ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ, ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥ ಭ್ರಷ್ಟಾಚಾರ ನಡೆದಿರಲಿಲ್ಲ. ಅಂಥ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಈ ಭ್ರಷ್ಟಾಚಾರ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.